ಕನ್ನಡ ರಾಜ್ಯೋತ್ಸವ ನವೆಂಬರ್ 1 ಇಂದು ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಹೆಮ್ಮೆಯಿಂದ ತುಂಬಿಸುವ ದಿನ. ಈ ದಿನ ನಾವು ನಮ್ಮ ನಾಡಿನ, ನಮ್ಮ ನುಡಿಯ, ನಮ್ಮ ಸಂಸ್ಕೃತಿಯ ಹುಟ್ಟುಹಬ್ಬವನ್ನು ಆಚರಿಸುತ್ತೇವೆ. ಕನ್ನಡ ರಾಜ್ಯೋತ್ಸವ ಅಂದರೆ ಕರ್ನಾಟಕದ ಏಕೀಕರಣ ದಿನ 1956ರ ನವೆಂಬರ್ 1ರಂದು ನಡೆದಿತ್ತು. ಅಂದು ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ಹಳೆಯ ಮೈಸೂರು, ಹೈದರಾಬಾದ್, ಕರ್ನಾಟಕ, ಕೊಂಕಣ ಮುಂತಾದವುಗಳನ್ನು ಒಂದೆಡೆ ಸೇರಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು. ಅನಂತರ 1973ರಲ್ಲಿ ನಮ್ಮ ದೇವರಾಜ ಅರಸು ಅವರ ನಾಯಕತ್ವದಲ್ಲಿ ಕರ್ನಾಟಕ ಎಂಬ ಹೆಸರು ನೀಡಲಾಯಿತು. ಈ ಮೂಲಕ ನಮ್ಮ ನಾಡು, ನಮ್ಮ ನುಡಿ ಮತ್ತು ನಮ್ಮ ನಾಡಿನ ಜನರು ಒಂದಾದರು. ಕನ್ನಡ ನಾಡಿನ ಮಹಿಮೆ. ಕರ್ನಾಟಕವೆಂದರೆ ಕೇವಲ ಭೌಗೋಳಿಕ ಪ್ರದೇಶವಲ್ಲ, ಇದು ಸಂಸ್ಕೃತಿಯ ನಾಡು, ಕಾವ್ಯದ ನಾಡು, ಕಲೆ ಸಾಹಿತ್ಯದ ನಾಡು, ಧರ್ಮ ತತ್ವದ ನಾಡು. ಇಲ್ಲಿ ಪಂಪ, ರನ್ನ, ಜನ್ನರಂತಹ ಕವಿಗಳು, ಬಸವಣ್ಣರಂತಹ ದಾಕ್ಷಾಯಿಣಿಕರು, ಅಕ್ಕಮಹಾದೇವಿಯಂಥ ಶರಣೆಯರು ಜನಿಸಿದ್ದಾರೆ. ಇಲ್ಲಿ ವಿಜಯನಗರದ ವೈಭವ, ಹಂಪಿಯ ಕಲೆ, ಮೈಸೂರು ದಸರಾ ಸಂಸ್ಕೃತಿ, ಯಕ್ಷಗಾನ, ಜಾನಪದಗಳು ಇವೆಲ್ಲವೂ ಕನ್ನಡ ನಾಡಿನ ಗೌರವದ ಚಿಹ್ನೆಗಳು. ನಮ್ಮ ಕನ್ನಡ ಭಾಷೆ ಭಾರತದ ಅತಿ ಪ್ರಾಚೀನ ಮತ್ತು ಶ್ರೇಷ್ಠ ಭಾಷೆಗಳಲ್ಲೊಂದು. ಸುಮಾರು 2500 ವರ್ಷಗಳ ಇತಿಹಾಸ ಹೊಂದಿದೆ. ಶಿಲಾಶಾಸನಗಳಿಂದ ಹಿಮ್ಮಿಡಿದು ವಿಜ್ಞಾನ, ಸಾಹಿತ್ಯ, ಸಂಗೀತ, ನಾಟಕ, ಚಲನಚಿತ್ರ ಎಲ್ಲ ಕ್ಷೇತ್ರಗಳಲ್ಲೂ ಕನ್ನಡ ತನ್ನ ಹೆಜ್ಜೆಯ ಗುರುತನ್ನು ಮೂಡಿಸಿದೆ. ಕುವೆಂಪು, ಬೇಂದ್ರೆ, ಪುವಿ, ಚಂದ್ರಶೇಖರ ಕಂಬಾರ ಮುಂತಾದ ಕವಿಗಳು ಕನ್ನಡಕ್ಕೆ ವಿಶ್ವ ಮಟ್ಟದ ಗೌರವ ತಂದಿದ್ದಾರೆ. ನಾವೆಲ್ಲರೂ ಒಂದಾಗಿ ಕೂಗಿ ಹೇಳೋಣ, ಜೈ ಕರ್ನಾಟಕ, ಜಯ ಹೆಮ್ಮೆಯ ಕನ್ನಡ ನಾಡು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂತಿ ನಿಮ್ಮ ಪ್ರೀತಿಯ ಹರ್ಷ. ನನ್ನ ನೆಚ್ಚಿನ ಗುರುಗಳಾದ ಸುಮಾ ಮ್ಯಾಮ್ ಅವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.